ಯೋಹಾನ ಗ್ರಂಥ 11ನೇ ಅಧ್ಯಾಯದ ವಚನ. John chapter 11:16. ಯೋಹಾನ ಗ್ರಂಥವು 11:16. ಯೋಹಾನ 11:16. ಹೋಗಿ. ಆಗ ದಿದಿಮನೆಂಬ ತೋಮನು ಜೊತೆ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ಕ್ರೈಸ್ತ ಸೈತಾನ ತುಳಿಯಲಾಗದೆ ಪರಲೋಕಕ್ಕೆ ಹೋಗುವ ಸಹಾಯ. ಈ ವಾಕ್ಯದಲ್ಲಿ ದಿದೀಮನೆಂಬ ತೋಮ ಇದ್ದಾರೆ. ತೋಮನಿಗೆ ಇನ್ನೊಂದು ಹೆಸರೇ ದಿದೀಮನ್. ಇಂಗ್ಲಿಷಲ್ಲಿ ಥಾಮಸ್, ಇಂಗ್ಲಿಷಲ್ಲಿ ಡೌಟ್ ಥಾಮಸ್ ಅಂತ ಹೇಳ್ತಾರೆ. ಆಮೇಲೆ ಡೌಟಿಂಗ್ ಥಾಮಸ್ ಏನಂತ ಹೇಳ್ತಾರೆ? ಡೌಟಿಂಗ್ ಥಾಮಸ್. ಅಲ್ಲೆಲೂಯ. ಸಂಶಯ ಪಡುವ ತೋಮ. ಅಲ್ಲೆಲೂಯ. ಹೇಳಿ, ನಮ್ಮ ಭಾರತೀಯರಿಗಂತೂ ತೋಮನ ಬಗ್ಗೆ ತುಂಬಾ ವಿಶೇಷ. ಯಾಕಂದ್ರೆ ನಮ್ಮ ಭಾರತೀಯರಿಗೆ ಕ್ರಿಸ್ತನನ್ನ ಅರಿವಿದೆ, ಕ್ರಿಸ್ತನನ್ನ ತೋರಿಸ್ಕೊಟ್ಟಿದೆ. ಮೊದಲು ಕ್ರಿಸ್ತನ ಸುವಾರ್ತೆಯನ್ನ ಕೇರಳ ಮೂಲಕ ತಗೊಂಡ್ಬಂದು ತಮಿಳುನಾಡಲ್ಲೆಲ್ಲ ತುಂಬಿ, ಕೇರಳದಲ್ಲಿ ತುಂಬಿ 20 ವರ್ಷಗಳ ಕಾಲ ಈ ಭಾರತದಲ್ಲಿ ಸೇವೆ ಮಾಡಿ ಆ ರಕ್ತ ಸಾಕ್ಷಿಯಾಗಿ ಸಾಯ್ತಾರೆ. ಆ ತೋಮನನ್ನ ಕುರಿತು ಇವತ್ತು ನಾವು ಕೇಳೋಣ. ಏಕೆ ತೋಮ ಡೌಟ್ ಪಡೋನು, ಸಂಶಯ ಪಡೋನು? ನಾವು ಕೂಡ, ನಮ್ಮ ದೇಶದವರು ಕೂಡ 140 ಕೋಟಿ ಪ್ರಜೆಗಳಿದ್ದಾರೆ ಈ ಭಾರತದಲ್ಲಿ. ಇವತ್ತು ಭೂಮಿ ಮೇಲೆ ಉಸಿರಾಡ್ತಾ ಅವನಂತೆ ನಾವು ಕೂಡ ಯೇಸು ಕ್ರಿಸ್ತನ ಬಗ್ಗೆ, ಆತನ ಅದ್ಭುತಗಳ ಬಗ್ಗೆ, ಆತನ ಶಕ್ತಿ ಬಗ್ಗೆ, ಆತನ ಒಬ್ಬ ದೇವರು ಅನ್ನೋದ್ರಲ್ಲಿ ನಮಗೂ ಕೂಡ ಸಂಶಯ. ಹೇಗೆ ಸತ್ತೋರೆದ್ದು ಅಂತಾರೆ, ಯೇಸು ನಮಗಾಗಿ ಹೆಂಗೆ ಪ್ರಾಣ ಕೊಟ್ಟ, ಆತನ ಹೆಂಗೆ ಸತ್ತು ಎದ್ದ, ತೋಮನಿಗೆ ಹೇಗೆ ಡೌಟ್ ಇದೆ, ನಮಗೂ ಕೂಡ ಆಯ್ತು. ಹಲ್ಲೆಲೂಯಾ. ತೋಮನ ಚರಿತ್ರೆ, ತೋಮನ ಜೀವನ, ತೋಮನ ಶೈಲಿ, ತೋಮನ ಸೇವೆ, ತೋಮನ ಕರುಣಿಗೆ, ತೋಮನಿಗಿದ್ದಂತ ಒಂದು ದೇವರ ಒಂದು ಶಕ್ತಿ, ಈ 5 ವಿಷಯಗಳನ್ನು ನಾವು ಇವತ್ತು ಧ್ಯಾನಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ನಾವು ಒಂದೇ ವಾಕ್ಯದಲ್ಲಿ ಕಾಣಿಸ್ತಾ ಇದೆ, ದಿದೀಮನೆಂಬ ತೋಮ. ತೋಮನಿಗಿರೋ ಇನ್ನೊಂದು ಹೆಸರೇ ದಿದೀಮ. ಅದು ಕೂಡ ಬರ್ಕೊಳ್ಳಿ. ಹಲ್ಲೆಲೂಯಾ, ಆಮೆನ್. ಅದರಲ್ಲಿ ಸಂಶಯ ಪಡೋ ತೋಮ, ಡೌಟ್ ತೋಮ. ನೀವು ಯಾರ್ಯಾರು ಸಂಶಯದಲ್ಲಿದ್ದೀರಿ, ಇನ್ನು ಕ್ರಿಸ್ತರಲ್ಲಿ ಬಂದು ನನಗೆ ಗೊತ್ತಿಲ್ಲ, ಆದ್ರೆ ತಪ್ಪು. ನಾವು ದೇವರ ಹತ್ರ ಬಂದು ವಾಕ್ಯ ಕೇಳ್ತಾ 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 ಸಂಪೂರ್ಣರಾಗಬೇಕು. ಎಂತವರಾಗಬೇಕು? ಪರಿಪೂರ್ಣರಾಗಬೇಕು. ಹಲ್ಲೆಲೂಯಾ. ಎಸ್, ಕೇಳ್ತಾ 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 ನಾವು ಪರಿಪೂರ್ಣರಾಗಬೇಕು. ಸಂಶಯಗಳಲ್ಲೇ ಚರ್ಚಿಸಬಾರದು, ಸಂಶಯಗಳಲ್ಲೇ ಬೈಬಲ್ ಓದೋದು, ಸಂಶಯದಲ್ಲೇ ವಾಕ್ಯ ಪ್ರಕಟಿಸೋದು, ಸಂಶಯದಲ್ಲೇ ವಾಕ್ಯವನ್ನು ಕೇಳೋದು, ಸಂಶಯದಲ್ಲೇ ಪ್ರಾರ್ಥನೆ ಮಾಡೋದು, ಸಂಶಯದಲ್ಲೇ ಪ್ರವಾಸ ಮಾಡೋದು ಡೇಂಜರಸ್. ಏನು ಡೇಂಜರಸ್? ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಪೂರ್ವಕವಾಗಿ ಕೇಳಿ. ತೋಮನ ಚರಿತ್ರೆಯಲ್ಲಿ, ತೋಮನ ಜೀವನ, ನಿನ್ನ ಜೀವನಕ್ಕೆ ಎಷ್ಟು ಒಂದು ಪ್ರಾಮುಖ್ಯತೆ ಅನ್ನೋದನ್ನ ತಿಳ್ಕೊ. ಏನಂತ ಹೇಳ್ತಾರೆ ತೋಮ? ಬನ್ನಿ, ನಾವು 12 ಜನ ಇದ್ದೀರಲ್ಲ, ನಾವು ಕೂಡ ಕ್ರಿಸ್ತನ ಜೊತೆ ಹೋಗಿ ಸಾಯೋಣ. ನೋಡಿ, ಇದು ಒಂದು ಫಲವಾದ ನಿರ್ಧಾರ. ನೋಡಿ, ಕ್ರಿಸ್ತನ ಜೊತೆ ಸಾಯೋದು ಕೂಡ ತೋಮ ರೆಡಿಯಾಗಿದ್ದಾರೆ. ಹಂಗಿರ್ಬೇಕು ನಾವು. ಹೆಂಗಿರ್ಬೇಕು? ದೇವರಿಗಾಗಿ ಕೂಡ ಪ್ರಾಣ ಕೊಡೋದು ಕೂಡ, ಒಡಿಸ್ಕೊಳ್ಳೋದು ಕೂಡ, ಬಯಸ್ಕೊಳ್ಳೋದು ಕೂಡ, ತಿಳಿಸ್ಕೊಳ್ಳೋದು ಕೂಡ, ಒಡಿಸ್ಕೊಳ್ಳೋದು ಕೂಡ ಸಿದ್ಧರಾಗಿರ್ಬೇಕು. ಅಲ್ಲ, ಬೇತಾನ್ಯಕ್ಕೆ ಮನೆನೇ ನಿನ್ನ ಕಲ್ ತಗೊಂಡು ಹೊಡಿಬೇಕಂತಿದ್ರು, ತಿರ್ಗಾ ಅಲ್ಲಿಗೆ ಹೋಗೋಣ ಅಂತಿದೀಯಾ? ಲಾಜರು ನಿದ್ರೆ ಮಾಡಿದ್ರೆ ಎದ್ದೇಳ್ತಾನೆ, ಬಿಡಿಯು, ನಾವೇನಕ್ಕೆ ಹೋಗೋದು? ಮನೆನೇ ಕಲ್ ತಗೊಂಡು ಹೊಡಿಬೇಕಂತಿದ್ರು, ತಿರ್ಗಾ ಹೋಗ್ತೀಯಾ ಅಂತ ಶಿಷ್ಯರೆಲ್ಲ ಅಂತ ಇರ್ತಾರೆ. ಇಲ್ಲ, ನಿದ್ರೆ ಮಾಡ್ತಾ ಇದ್ದಾನೆ, ನಾವು ಹೋಗಿ ಎಬ್ಬರಿಸ್ಬೇಕು ಲಾಜರ್ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ್ ಹೇಳಿದ್ರೆ, ಇಲ್ಲ, ಹೋಗೋದು ಫಿಕ್ಸ್ ಆಗ್ತಿದೆ ಸ್ವಾಮಿ, ನಮ್ಮ ಗುರು ಏಸಯ್ಯ ಹೋಗೋದು ಫಿಕ್ಸ್ ಆಗಿದೆ, ನಾವು ಕೂಡ ಹೋಗಿ ಯೇಸು ಕ್ರಿಸ್ತನ ಜೊತೆ ಸಾಯೋಣ. ಈ ಪ್ರಪಂಚದಲ್ಲಿ ಎಷ್ಟು ಕ್ರಿಸ್ತುಗಳಿದ್ದಾರೋ, ಪ್ರತಿ ಕ್ರಿಸ್ತು ಕೂಡ ತೋಮನಂತೆ ಕ್ರಿಸ್ತನಿಗಾಗಿ ಸಾಯೋದಲ್ಲಿ ಸಿದ್ಧರಾಗಿರ್ಬೇಕು. ಮರಣಕ್ಕೆ ಭಯ ಪಡಬಾರದು. ಮಾತಾಡ್ಬೇಕು, ಹಲ್ಲೆಲೂಯಾ ಅನ್ಬೇಕು, ಆಮೆನ್ ಅನ್ಬೇಕು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮೊದಲನೇ ವಾಕ್ಯದಲ್ಲಿ ನಮ್ಗೆ ಏನ್ ಕ್ಲಿಯರ್ ಆಗ್ತದೆ ಅಂದ್ರೆ,
ತೋಮನಿಗೆ ಇನ್ನೊಂದು ಹೆಸರೇ ದಿದೀಮನು. ತೋಮನಲ್ಲಿ ಒಂದು ಒಳ್ಳೆ ನಿರ್ಧಾರ ಇದೆ, ನಾವು ಕ್ರಿಸ್ತನಿಗಾಗಿ ಸಾಯಬೇಕು. ಸ್ವಾಮಿ ಜೊತೆ ನಾವು ಕೂಡ ಸಾಯೋಣ. ಇದು ತುಂಬಾ ಚಿಕ್ಕ ಸಮಾಚಾರ ಅಲ್ಲ, ಒಂದು ಚಿಕ್ಕ ವಿಷಯನೇ ಅಲ್ಲ, ತುಂಬಾ ದೊಡ್ಡ ವಿಷಯ, ತುಂಬಾ ಒಂದು ಗಟ್ಟಿ ನಿರ್ಧಾರ, ಬಹಳ ಧೈರ್ಯ ಇದೆ. ಕ್ರಿಸ್ತನಿಗಾಗಿ ಸಾಯೋದು. ಸುವಾರ್ತೆ ಹೇಳಿದ್ರೆ ಹೊಡಿತಾರೆ, ಬೈಬಲ್ ಕೊಟ್ಟರೆ ಹೊಡಿತಾರೆ, ಸಭೆ ಮಾಡಿದ್ರೆ ಹೊಡಿತಾರೆ, ಅಲೆಲೂಯ ಸಾಯಿಸ್ತಾರೆ, ಸೇವೆ ಮಾಡಿದ್ರೆ ಸಾಯಿಸ್ತಾರೆ, ಹೊಡಿತಾರೆ, ಕ್ರಿಸ್ತನ ಹೆಸರು ಹೇಳಿದ್ರೆ ಟ್ರಾಕ್ಸ್ ಕೊಟ್ಟರೆ ಹೊಡಿತಾರೆ, ಬೈತಾರೆ, ಗೊತ್ತಿದ್ದು ಕೊಡಬೇಕು. ವಾಕ್ಯ ಹೇಳ್ತಾರೆ, ನಾವು ಆತ್ಮ ಜೊತೆ ಹೋಗಿ ಸಾಯ. ನೋಡಿ, ತೋಮನ್ ಬಗ್ಗೆ ಫಸ್ಟ್ ಪರಿಚಯ ಮಾಡ್ಕೊಳ್ಳೋಣ. ತೋಮನ್ ಪರಿಚಯ ಆದ್ಮೇಲೆ ನಾವು ವಾಕ್ಯದ ವಿವರ ಒಳಗಡೆ ಹೋಗೋಣ. ಫಸ್ಟ್ ಆಲ್ರೆಡಿ ನಿಮ್ಗೆ ತೋಮ ಒಂದು ಸಂಶಯ ಕೊಡೋನು. ನಮ್ಮ ಭಾರತೀಯರ ತರ ಡೌಟಿಂಗ್ ತೋಮ ಅಂತಾರೆ, ಥಾಮಸ್ ಅಂತಾರೆ. ಆಮೇಲೆ ಅದನ್ನು ಯಾವ ಊರಿನವನಂದ್ರೆ ಆಮೇಲೆ ಯೋಹಾನ ಯಾಕೋಬ ಊರಿನವನು. ಯಾವ ಊರಿನವನು? ಯೋಹಾನ ಮತ್ತು ಯಾಕೋಬ ಊರಿನವನು. ಅದಕ್ಕೆ ಯೋಹಾನ ಪತ್ರಿಕೆಯಲ್ಲಿ ಮಾತ್ರ ತೋಮನ ಬಗ್ಗೆ ಹೆಚ್ಚಾಗಿರ್ತದೆ, ಬೇರೆ ಯಾರು ಬರ್ತಿಲ್ಲ. ಮತ್ತಾಯಿ ಒಂದೇ ಒಂದು ವಾಕ್ಯದಲ್ಲಿ ಬರ್ತಿದ್ದಾರೆ, ಮಾರ್ಕನ ಒಂದೇ ಒಂದು ವಾಕ್ಯದಲ್ಲಿ ಏನು 12 ಮಂದಿ ಶಿಷ್ಯರಲ್ಲಿ 7ನೇ ಶಿಷ್ಯ ಅಂತ ಬರ್ತಿರ್ತಾರೆ. ಲೂಕನು ಅಷ್ಟೇ. ಆದ್ರೆ ಲೂಕ ಗ್ರಂಥದಲ್ಲಿ ಲೂಕನು ಬರೀತಾನೆ, ಅಲ್ಲಿ ಲೂಕನು ಅಷ್ಟೇ ಶಿಷ್ಯ ಅಂತ ಬರೀತಾನೆ. ಈ ಯೋಹಾನ ಮಾತ್ರ ತುಂಬಾ ಹೆಚ್ಚಾಗಿ ಬರೀತಾನೆ, ಯಾಕಂದ್ರೆ ಈ ಯೋಹಾನ ಊರಿನವನೇ ತೋಮ ಆಗಿರ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೆನ್. ಈ ತೋಮ ಬಂದು ಯಾವಾಗಲೂ ಪ್ರಶ್ನೆ ಕೇಳೋದು ಜಾಸ್ತಿ. ಎಂತ ಪ್ರಶ್ನೆ ಕೇಳು, ಕ್ಲಿಯರ್ ಮಾಡ್ಕೊತಾರೆ. ಏನ್ ಮಾಡ್ಕೊತಾರೆ? ಸ್ವಾಮಿ ಹತ್ರ ಕೇಳಿ ಸ್ವಾಮಿ ಇದಂದ್ರೆ ಏನು, ಇದಂದ್ರೆ ಏನು, ಹಿಂಗಂದ್ರೆ ಏನು, ಈ ತರ ಅಂದ್ರೆ ಏನು, ಆಮೇಲೆ ಇದು ಹೆಂಗೆ, ಇದು ಯಾವ ತರ, ನಮ್ ತಂದೆನ ತೋರಿಸು, ನಮ್ಗೆ ಮಾರ್ಗ ಹೆಂಗ್ ಗೊತ್ತಾಗುತ್ತೆ, ನೀವು ಹೋಗೋ ದಾರಿ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ತಿಳಿಸು, ನಮ್ಗೆ ಕಳಿಸು, ನಮ್ಮನ್ನ ಬೋಧಿಸು, ನಮ್ಮನ್ನ ಉಪದೇಶ ಮಾಡು. ಯಾವಾಗ್ಲೂ ಎಲ್ಲಾ ವಿಷಯಗಳನ್ನ ತೋಮ ಕೇಳಿ ತಿಳ್ಕೊಳ್ತಾರೆ. ನಾವು ಕೂಡ ತೋಮನಂತೆ ಬೈಬಲ್ ಅಲ್ಲಿ ಗೊತ್ತಿರೋರ ಹತ್ರ, ಪರಿಶುದ್ಧಾತ್ಮನ ಹತ್ರ ಕೇಳಿ ತೋಮನಂತೆ ತಿಳ್ಕೋಬೇಕು. ವಾಕ್ಯ ಕೊಡ್ತೀನಿ, ಕೇಳಿ ತಿಳ್ಕೊಂತಾರೆ. ಎಸ್, ಕೇಳಿ ತಿಳ್ಕೊಂತಾರೆ. ಆಮೇಲೆ ಕೊಡ್ತೀನಿ ವಾಕ್ಯ. ನೆಕ್ಸ್ಟ್, ಯಾವಾಗ ಸೇವೆ ಮಾಡಿದ ತೋಮ? ಕ್ರಿಸ್ತ ಶಕ 52ರಿಂದ 72. ಆಮೇಲೆ AD 52-72 20 ವರ್ಷ ಸೇವೆಯನ್ನು ಮಾಡ್ತಾನೆ. ಕೇರಳ ಮೂಲಕ ಬಂದು ತಮಿಳುನಾಡು 2 ರಾಜ್ಯಗಳಲ್ಲಿ ಸ್ಟೇಟ್ ಅಲ್ಲಿ ಸೇವೆ ಮಾಡ್ತಾನೆ. ಮತ್ತೆ ಇನ್ನು ನಾವು ಈ ಸಂಶಯ ತೋಮನ ಬಗ್ಗೆ ತಿಳ್ಕೋಬೇಕಾದ್ರೆ, ಅಲ್ಲೆಲ್ಲೂಯಾ, ಥಾಮಸ್ಗೆ ಭಾರತಕ್ಕೆ ಬರೋದಕ್ಕೆ ಸಂಶಯ, ಭಯ. ನಾನು ಹೋಗಲ್ಲ ಭಾರತಕ್ಕೆ. ಅಪೊಸ್ತಲರೆಲ್ಲ ಹೇಳ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಭಾರತಕ್ಕೆ ಮಾತ್ರ ಹೋಗಲ್ಲ. ದೇವರು ಅವನಿಗೆ ದರ್ಶನ ಕೂಡ ಕೊಡ್ತಾನೆ, ನೀನು ಭಾರತಕ್ಕೆ ಹೋಗಂತ. ಅವನ ಭಯ, ಹೋಗಲ್ಲ. ಅವನು ತುಂಬಾ ಕಠಿಣರು, ತುಂಬಾ ವಿಗ್ರಹ ಆರಾಧಕರು. ನನಗೆ ಭಾಷೆ ಗೊತ್ತಿಲ್ಲ, ನನಗೆ ಇಬ್ರಿಯ ಭಾಷೆ ಮಾತ್ರ ಗೊತ್ತು, ನನಗೆ ಗ್ರೀಕ್ ಭಾಷೆ ಮಾತ್ರ ಗೊತ್ತು, ನನಗೆ ಲ್ಯಾಟಿನ್ ಭಾಷೆ ಮಾತ್ರ ಗೊತ್ತು, ನನ್ನ ಭಾಷೆ ಗೊತ್ತಿಲ್ಲರ ಹತ್ರ ಹೆಂಗೋಗಿ ಸೇವೆ ಮಾಡ್ಲಿ. ಆಕ್ಚುಲಿ ತೋಮ ಬಂದು ಕಾರ್ಪೆಂಟರ್. ಎಂತವನು? ಬಡಿಗೆ ಕೆಲಸ ಮಾಡೋರು. ಏನ್ ಕೆಲಸ? ಎಷ್ಟು ಹೇಳಿದ್ರು ಹೋಗಲ್ಲ ಅಂತಾನೆ. ದೇವರೇ ದರ್ಶನ ಕೊಟ್ಟರು ಹೋಗಿಲ್ಲ. ಕಡೆಗೆ ಒಂದು ರಾಜ ಇದ್ದ. ಯಾರು? ರಾಜ ಗಾಂಡಪೌರಸ್. GONDOPHARES ಗಾಂಡಪೌರಸ್ ಅನ್ನುವ ರಾಜ ಯೆರೂಸಲೇಮಿಗೆ ತನ್ನ ಮಂತ್ರಿಯನ್ನ ಕಳಿಸ್ತಾನೆ. ಯೆರೂಸಲೇಮಿಗೆ ಎಲ್ಲಿ ಕಳಿಸ್ತಾನೆ? ಮಂತ್ರಿಯನ್ನ ಕಳಿಸ್ತಾನೆ. ಇಸ್ರಾಯೇಲ್ ದೇಶಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಮನುಷ್ಯನ ಕರ್ಕೊಂಡ ರಾಜಭವನವನ್ನ ಕಟ್ಟಬೇಕು. ಏನನ್ನ ಕಟ್ಟಬೇಕು? ರಾಜಭವನವನ್ನು. ನೋಡಿ ದೇವರು ಹೆಂಗೆ ಕಾರ್ಯ ಮಾಡ್ತಾ ಇದ್ದಾನೆ. ಏನಂದ್ರೆ ಭಾರತಕ್ಕೆ ಸುವಾರ್ತೆ ಬೇಕು. ಭಾರತಕ್ಕೆ ಏನ್ ಬೇಕು? ನೋಡಿ, ಇವತ್ತು ಭಾರತ ದೇಶ ಎಷ್ಟು ಜನಸಂಖ್ಯೆ ಇದೆ? ಭಾರತ ವರ್ಲ್ಡ್ ಅಲ್ಲಿ 140 ಕೋಟಿ ಜನ. ಎಷ್ಟು ಕೋಟಿ? ಒಂದೊಂದು ದೇಶದಲ್ಲಿ 46 ಲಕ್ಷ ಇದ್ದಾರೆ, ಒಂದೊಂದು ದೇಶದಲ್ಲಿ 22 ಲಕ್ಷ ಇದ್ದಾರೆ, ಒಂದೊಂದು ಅಮೆರಿಕ ದೇಶದಲ್ಲಿ 46 ಕೋಟಿ. ನಮ್ಮ ಭಾರತ 140 ಕೋಟಿ. ಆಮೇನ್. ಹೈಯೆಸ್ಟ್ ಆಗಿರ್ತದೆ ಪ್ರಪಂಚದಲ್ಲೇ. ನಮ್ಮ ಭಾರತನೇ ಹೈಯೆಸ್ಟ್ ಜನಸಂಖ್ಯೆ ಸಾಕ್ತಾ ಇದೆ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಇಂಥ ಒಂದು ದೇಶಕ್ಕೆ ವಿಗ್ರಹಗಳ ಆರಾಧನೆಯಲ್ಲಿ ಭಾರತ ನಂಬರ್ 1. ಇದರಲ್ಲಿ ಮೂಢನಂಬಿಕೆ, ಆಚಾರ, ಸಂಪ್ರದಾಯಗಳು, ಅಜ್ಞಾನ, ಮೂಢನಂಬಿಕೆ, ಕಟ್ಟುಪಾಡುಗಳಲ್ಲಿ ನಮ್ಮ ಭಾರತ ನಂಬರ್ 1. ಇಂಥ ದೇಶಕ್ಕೆ 12 ಮಂದಿ ಶಿಷ್ಯರಲ್ಲಿ ಒಬ್ಬರು ಬೇಕಾಗಿತ್ತು.
12 ಮಂದಿ. ಎಷ್ಟೋ ದೇಶಗಳಿತ್ತು ಆ ಕಾಲದಲ್ಲಿ. ಯಾಕೆ ಎಲ್ಲಾ ದೇಶಗಳಿಗೆ ಕಳಿಸಲಿಲ್ಲ? ನಮ್ಮ ದೇಶವನ್ನ ನೋಟೆಡ್ ಮಾಡಿ ಯಾಕೆ ತೋಮನ ಸಂಶಯ ಪಡೋ ಜನಗಳ ಹತ್ರ ಕಳಿಸಿ ಸಂಶಯವನ್ನ ಕ್ಲಿಯರ್ ಮಾಡಿ ದೇವರು ತೋಮನಲ್ಲಿ ಇದೆಲ್ಲ ಸಂಶಯವನ್ನ ಕ್ಲಿಯರ್ ಮಾಡಿಬಿಟ್ಟು ಹೋಗಿ ದೇವರು ತೋಮನ ಮೂಲಕ ನಮ್ಮಲ್ಲಿರೋ ಸಂಶಯವನ್ನ ಕ್ಲಿಯರ್ ಮಾಡ್ತಾ ಇದ್ದಾನೆ. ಇವತ್ತು ಕೂಡ ಭಾರತ ದೇಶದಲ್ಲಿ ತೋಮನ ರಕ್ತ ಜೀವಂತವಾಗಿದೆ. ಅದು ಯೇಸು ಕ್ರಿಸ್ತನ ರಕ್ತ. ಅದರಿಂದಲೇ ನಾವೆಲ್ಲ ಇವತ್ತು ಸುವಾರ್ತೆಯನ್ನ ಕೇಳ್ತಾ ಇದ್ರಿ, ಬೈಬಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಧೈರ್ಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ರಿ, ಕ್ರಿಸ್ತನನ್ನ ಮಹಿಮೆ ಪಡಿಸ್ತಾ ಇದ್ರಿ. ತೋಮನ ಪಾಠ ಕೂಡ, ತೋಮನ ಒಂದು ಪಾತ್ರ ಕೂಡ ತುಂಬಾ ವಿಶೇಷವಾದದ್ದು. ಇವತ್ತು ಇಷ್ಟು ಸಭೆಗಳು ಬೆಳೆದಿದೆ, ಇಷ್ಟು ಪಾಸ್ಗಳಿದ್ದಾರೆ, ಇಷ್ಟು ಸಭೆಗಳು ನಡೀತಾ ಇದೆ, ಒಂದು ಬಲವಾದ ಉಜ್ಜೀವನ ಇದೆ, ಭಾರತದಲ್ಲಿ ಭಕ್ತಿ ಸಂಜೀವನ ಇದೆ, ಕೋಟಿ ಗಟ್ಟಲೆ ಆತ್ಮಗಳು ದೇವರ ಕಡೆಗೆ ತಿರುಗಿದ್ದಾರೆ, ಲಕ್ಷಾಂಗಟ್ಟಲೆ ಸೇವಕರು ಭಾರತದಲ್ಲಿದ್ದಾರೆ, ಪ್ರಪಂಚದಾದ್ಯಂತ ಭಾರತೀಯ ಪಾಸ್ಟ್ಗಳು ಸೇವೆ ಮಾಡ್ತಾ ಇದ್ದಾರೆ, ಸೇವಕರಿದ್ದಾರೆ. ಅಂದ್ರೆ ತೋಮನ ಒಂದು ಪಾತ್ರ ಕೂಡ, ದೇವರ ಒಂದು ವಿಶೇಷ ಕೂಡ, ತೋಮನನ್ನ ದೇವರು ಕಳಿಸ್ಕೊಟ್ಟಿದ್ದು ಕೂಡ ಇಲ್ಲಿ ಬಹು ಪ್ರಾಮುಖ್ಯವಾಗಿ ನೀವು ತಗೊಳ್ಬೇಕು. ನಾನು ಗಾಟಫೋರಸ್ ಪಾಸ್ಟ್ ರಾಜನ ಬಗ್ಗೆ ಮಾತಾಡ್ತಾ ಇದ್ದೆ. ಆ ರಾಜ ಭವನವನ್ನ ಕಟ್ಟೋದಿಕ್ಕೆ ಇಸ್ರಾಯೇಲ್ ದೇಶಕ್ಕೆ ತನ್ನ ಮಂತ್ರಿಗಳಲ್ಲಿ ಒಬ್ಬನನ್ನ ಕಳಿಸ್ತಾನೆ. ಆ ಮಂತ್ರಿ ಹೋಗ್ಬಿಟ್ಟು ಹೋಗಿ ಅಲ್ಲಿ ಮೀಟ್ ಮಾಡಿ ಸಂಧಿಸಿ ಅಲ್ಲಿ ಶಿಷ್ಯರ ಹತ್ರ ಎಲ್ಲ ಮಾತಾಡಿ, ಅಲ್ಲಿರೋ ಜನಗಳು, ಅಲ್ಲಿರೋ ಒಂದು ಮೋಸ್ಟ್ಲಿ ಶಿಷ್ಯರು, ಬೇರೆ ಶಿಷ್ಯರು ಸೇರಿ ಇವ್ರ ಜೊತೆಲಿ ಹೋಗಿ ಪೇಮೆಂಟ್ ಸಿಗ್ತೈತೆ ಕೆಲಸಕ್ಕೆ. ಆಗ ಭಾರತಕ್ಕೆ ಬರೋದಕ್ಕೆ ತೋಮ ಸಿಗ್ತಾನ, ಕೆಲಸಕ್ಕೆ ಅಂತ ಬರ್ತಾನೆ. ರಾಜನ ಮುಂದೆ ಬಂದು ನಿಲ್ತಾನೆ. ರಾಜ ಹೇಳ್ತಾನೆ, ನೀನು ಒಳ್ಳೆ ಸುಂದರವಾದ ಒಂದು ಭವನವನ್ನ, ಒಂದು ಅರಮನೆಯನ್ನ ನಮಗಾಗಿ ಕಟ್ಬೇಕು. ಓಕೆ, ರೆಡಿ. ಎಷ್ಟು ದುಡ್ಡು ಬೇಕು ಕೊಟ್ಬಿಟ್ಟ ತೋಮನ ಕೈಗೆ. ಅವನೇನ್ ಮಾಡ್ದ ಗೊತ್ತಾ? ಆ ದುಡ್ಡನ್ನ ತಗೊಂಡ್ಬಂದು ಬಡವರಿಗೆ, ಭಿಕ್ಷುಕರಿಗೆ, ಬಟ್ಟೆ ಇರೋರಿಗೆ, ಹಸ್ಕೊಂಡಿರೋರಿಗೆ ದಾನ ಧರ್ಮಗಳನ್ನ ಕೊಟ್ಟ. ಎಲ್ಲ ಕೋಟಿ ಗಟ್ಟಲೆ ದುಡ್ಡನ್ನು. ಅಲ್ಲೇಲೂಯಾ. ಇದು ರಾಜನಿಗೆ ಗೊತ್ತಾಯ್ತು. ರಾಜ ಏನ್ ಮಾಡ್ದ? ಅರೆಸ್ಟ್ ಮಾಡಿ ಎತ್ತಿ ಜೈಲಲ್ಲಿ ಹಾಕ್ಬಿಟ್ಟ. ಅಲ್ಲೇಲೂಯಾ. ಆಮೆನ್. ಆ ಸಮಯದಲ್ಲಿ ಏನಾಯ್ತಂದ್ರೆ ರಾಜನ ಮಗ ಸತ್ತೋದ. ಆಮೇಲೆ ಅಷ್ಟೊಳಗಡೆ ತೋಮ ಅದ್ಭುತಗಳನ್ನ ಮಾಡಿದ್ದ. ಭಾರತದಲ್ಲಿ ಜನಗಳ ಮಧ್ಯದಲ್ಲಿ ಸತ್ತೋನ ಎದುರಿಸಿದ್ದ, ನೀರನ್ನ ಮೇಲೆ ಚೆಲ್ಲಿ ಕೆಳಗಡೆ ಬೇಯ್ದಿರಂಗ್ ಮಾಡಿದ್ದ. ಅದ್ ಹೇಳ್ತೀವಿ. ಏನ್ ಅದ್ಭುತ ಅಂದ್ರೆ, ಒಂದತ್ರ ಹೋಗ್ತಾನೆ, ಒಂದು ಕೊಳಗಳಿತ್ತು, ದೇವಸ್ಥಾನ ಇತ್ತು, ತುಂಬಾ ಮಂದಿರಗಳಿತ್ತು. ಅಲ್ಲಿ ಪೂಜೆ ಮಾಡ್ತಾ, ಹವನ ಮಾಡ್ತಾ, ನೀರನ್ನು ಎತ್ತಿ ಮಂತ್ರ ಹೇಳ್ತಾ ಇದ್ದಾರೆ. ತುಂಬಾ ಆಚಾರ ಸಂಪ್ರದಾಯವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಕೆಟ್ಟದ್ದು, ತಪ್ಪು, ನಿಮ್ಗೇನು ಲಾಭ ಇಲ್ಲ ಅಂತ ಅವ್ರಿಗೆ ಬೋಧಿಸ್ತಾರೆ. ಯಾರು? ತೋಮ. ಹೌದು, ನೀರು ಹಿಂಗ್ ಹಾಕಿದ್ರೆ ಕೆಳಗಡೆ ಬೀಳೋದು ಮಾಮೂಲಿ. ನೀರ್ ಹಿಂಗೆ ಹಾಕಿದ್ರೆ ಕೆಳಗಡೆ ಬೀಳ್ಬಾರ್ದು, ಹಂಗೆ ನಿಂತ್ಕೊಬೇಕು. ನಿಮ್ ದೇವ್ರು ಸತ್ಯ ಆದ್ರೆ, ನೀವ್ ಮಾಡ್ತಾ ಇರೋ ಪದ್ಧತಿ ಸತ್ಯ ಆದ್ರೆ ನೀವು ನಿಲ್ಲಿಸ್ರಿ, ಇಲ್ಲದ್ರೆ ನಾನು ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಅಲ್ಲ. ಸರಿ, ಅವ್ರ ಎತ್ತಿಗೆ ಬಿಟ್ರು, ಕೆಳಗಡೆ ಬಿದ್ದೋಯ್ತು. ಅದು ಸಾಧ್ಯನೇ ಇಲ್ಲ. ಭೂಮಿಗೆ ಗುರುತ್ವಾಕರ್ಷಣೆ ಇದೆ, ಎಳಿತೈತೆ ವಸ್ತುಗಳನ್ನ, ಪದಾರ್ಥಗಳನ್ನ ಅಂತ ತೋಮನಿಗೆ ಅವ್ರು ಹೇಳ್ತಾರೆ. ಅಲ್ಲೇಲೂಯಾ. ಆದ್ರೆ ತೋಮ ಏನ್ ಮಾಡ್ದಂದ್ರೆ ಹೋಗ್ಬಿಟ್ಟು ನೀರಲ್ಲಿ ನಿಂತು ಹಿಂಗೆ ಎತ್ಕೊಂಡ. ನೀರ್ನ ಏನ್ ಮಾಡ್ದ? ಈಗ ಮಣ್ಣು ಎತ್ಕೊಂಡ್ರೆ ಏನಾಗುತ್ತೆ? ಅಲ್ಲಿ ಹಳ್ಳ ಬೀಳ್ತದೆ. ಹಂಗೆ ನೀರ್ ಎತ್ಕೊಂಡ್ರೆ ಹಳ್ಳ ಬಿತ್ತು. ಇನ್ನು ಆ ಕಡೆ ಎಲ್ಲ ನೀರಿದೆ, ನೀರು ಎಷ್ಟು ಎತ್ಕೊಂಡು ಅಷ್ಟು ಹಳ್ಳ ಬಿತ್ತು. ಬೀಳ್ತೈತೆ, ನಮ್ಗೆಲ್ಲನು ಬೀಳಲ್ಲ. ಚೆನ್ನಾಗಿ ಹೇಳ್ತಾ ಇದೆಯಾ? ಹಳ್ಳ ಬಿತ್ತು. ಆಮೇಲೆ ನೀರು ಎತ್ತಿಂಗ್ ಬಿಟ್ಟ, ಅದು ಹಂಗೆ ನಿಂತ್ಕೊಂಡ್ಬಿಡ್ತು, ಕೆಳಗಡೆ ಬಿದ್ದಿಲ್ಲ. ಇವರಿಗೆ ಒಂದು 4 ರೀತಿ ಜನಾಂಗ ಇದ್ದಾರೆ: ಬ್ರಾಹ್ಮಣ, ಕ್ಷತ್ರಿಯ, ವೃಷ್ಟಿಯರು, ಕುದ್ರರು. ಈ 4 ಜನ ಇದನ್ನ ನೋಡಿ ಈ ಜನಾಂಗ ಆಶ್ಚರ್ಯಪಟ್ಟು, ಇವ್ರು ಯಾರಂದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ. ಆಮೇಲೆ ಇದೇನಿದು ಆಶ್ಚರ್ಯ, ಇದೇನಿದು ದೇವರ ಶಕ್ತಿ, ಇದೇನಿದು ತೋಮದಲ್ಲಿ ವಿಶೇಷತೆ. ನಾವು ಇಷ್ಟು ದಿನದಿಂದ ಮಾಡ್ತಾ ಇದ್ದೀವಿ. ಈ ನೀರು ಕೆಳಗಡೆ ಬಿದ್ದೋಗ್ತೈತೆ. ಈ ನೀರ್ನ ಹೆಂಗ್ ನಿಲ್ಸಿದ್ದಾರೆ? ಗಾಳಿಯಲ್ಲಿ ಬರೋಂತ ಬೀಸ್ತಾ ಇದೆ. ಆ ನೀರು ಹಿಂಗ್ ಹೊಡ್ಕೊಂಡು ಹೋಗಿಲ್ಲ. ಕೇಳಮ್ಮ ಮಾತ್ರ ಬೆಳಿಗ್ಗೆ ಹಿಂಗಾಗಿ ಚೆಲ್ಲಿದ್ದಾನೆ, ಅದು ಹಂಗೆ ನಿಂತಿದೆ. ನೀರು ಕೆಳಗಡೆ ಬಿದ್ದಿಲ್ಲ, ಎತ್ಕೊಂಡಿರೋ ನೀರು ಹಳ್ಳ ಬಿದ್ದಿದೆ ಆ ಜಾಗದಲ್ಲಿ. ಇವ್ರಿಗೆ ಆಶ್ಚರ್ಯ. ಯಾರಿಗೆ? ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ಕುಸ್ತಿಯರಿಗೆ, ಕುದ್ರರಿಗೆ. ಈ 4 ಜನ ಆಶ್ಚರ್ಯಪಟ್ರು. ದೇವರನ್ನ ನಂಬಿದ್ರು, ದೇವರನ್ನ ಸ್ವೀಕಾರ ಮಾಡಿಕೊಂಡ್ರು, ಪೂಜೆಗಳನ್ನ ಬಿಟ್ರು, ದೇವಸ್ಥಾನಗಳನ್ನ ಬಿಟ್ರು, ದೀಕ್ಷಾ ಸ್ಥಾನ ತಗೊಂಡ್ರು. ಅಲ್ಲೇಲೂಯಾ. ಕ್ರಿಸ್ತನಲ್ಲಿ ಬಂದ್ರು, ಆರಾಧನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು.
ಆ ಸಮಯದಲ್ಲಿ ಏನಂದ್ರೆ ಬೇರೆ ಬ್ರಾಹ್ಮಣಸ್ಗಳೆಲ್ಲ ಏನ್ ಮಾಡಿದ್ರೆ ಬೇರೆಯವರೆಲ್ಲ ಕೋಪ ಬಂದು ತೋಮನನ್ನು ಎತ್ತಿ ಜೈಲಲ್ಲಿ ಹಾಕ್ತಾರೆ, ಚಿತ್ರಹಿಂಸೆ ಕೊಡೋಕೆ ಸ್ಟಾರ್ಟ್ ಮಾಡಿ. ಇದೆಲ್ಲ ನೋಡಿರೋ ಜನ ರಾಜನ ಪ್ರಭು ಹೇಳ್ತಾರೆ, ರಾಜ ನೀನೊಬ್ಬರನ್ನ ಕರೆಸಿದ್ದಲ್ಲ ಹೆಸರಿನಿಂದ ಇಸ್ರಾಯೇಲ್ ದೇಶದಿಂದ, ಅದ್ಭುತಗಳ ಶಕ್ತಿ ಇದೆ, ಮಹಿಮಾ ಶಕ್ತಿ ಇದೆ. ಆ ಮನುಷ್ಯ ನಿಮ್ ಮಗನನ್ನ ಎಬ್ಬರಿಸ್ತಾನೆ, ಮಗನ ತಮ್ಮನ ಮಗ ಅನಿಸ್ತದೆ ಎಬ್ಬರಿಸ್ತಾನಂತೆ. ಬಂದ್ಬಿಟ್ಟು ಪ್ರೇಯರ್ ಮಾಡ್ದ, ಅಲ್ಲೇಲೂಯಾ, ಮಗ ಎದ್ದೋಗ್ಬಿಟ್ಟ. ಮಗ ಏನ್ ಮಾಡ್ದ? ಎದ್ದೋಗ್ಬಿಟ್ಟ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ರಾಜ ಕೂಡ ನಮ್ದ, ರಾಜ ನಮ್ಮ ಮನೆಯವರೆಲ್ಲ ನಮ್ದು, ಆಸನದವರೆಲ್ಲ ನಮ್ದು, ಸುತ್ತಮುತ್ತಲಿರೋ ಜನಗಳೆಲ್ಲ ನಮ್ದು, ಕ್ರಿಸ್ತನನ್ನು ಆರಾಧಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಇವನಿಗೆ ಬಿಡುಗಡೆ ಆಯ್ತು. ಆಗ ಕೇರಳದಲ್ಲೆಲ್ಲ ಸೇವೆ ಮಾಡ್ದ, ಫ್ರೀಯಾಗಿ ಸೇವೆ ಮಾಡ್ದ, ಸಾವಿರಾರು ಸಭೆಗಳನ್ನ ಓಪನ್ ಮಾಡ್ದ, ನೂರಾರು ಕುಟುಂಬಗಳಿಗೆ ಸುವಾರ್ತೆ ಹೇಳ್ದ, ಸುಮಾರು ಸಭೆಗಳನ್ನ ಸ್ಥಾಪಿಸ್ಬಿಟ್ಟು ಆಮೇಲೆ ಸುಮಾರು ಹಾಗೆ ಮಾಡ್ತಾ 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 ತಮಿಳುನಾಡಿಗೆ ಹೋಗ್ತಾರೆ. ತಮಿಳುನಾಡಲ್ಲಿ ಕೂಡ ಸುಮಾರು ಸಭೆಗಳನ್ನ ಸ್ಥಾಪಿಸಿ ಸೇವೆಯನ್ನ ಮಾಡಿ, ಅದ್ಭುತಗಳನ್ನ ಮಾಡಿ, ದೇವ ಹಿಡಿದವರನ್ನ ಬಿಡಿಸಿ, ರೋಗ ಸ್ವಸ್ಥತೆ ಮಾಡಿ, ಸತ್ತವರನ್ನ ಬಿಡಿಸಿ, 20 ವರ್ಷಗಳ ಕಾಲ ಕೇರಳ ಮತ್ತು ತಮಿಳುನಾಡಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಹಲ್ಲೆಲೂಯಾ. ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾ ಹೋಗ್ತಾ ಎಷ್ಟು ಜನನ ದೇವರಿಂದ ಅಂತಂದ್ರೆ ಆ ಕಾಲದಲ್ಲಿ 17,000 ಜನರನ್ನ, ಎಷ್ಟು ಸಾವಿರ ಜನರನ್ನ? 17,000 ಜನರನ್ನ ದೇವರಿಂದ ಅಂತಾನೆ ತೋಮ. 12 ಮಂದಿ ಶಿಷ್ಯರಿರೋನು, ಯೇಸು ಕ್ರಿಸ್ತನಿಗೆ 12 ಮಂದಿ ಶಿಷ್ಯರಿದ್ರು, ಅತಿ ಪರಿಶುದ್ಧರು, ಅಪೋಸ್ತಲರು. 12 ಅಪೋಸ್ತಲರಲ್ಲಿ ತೋಮನು ಕೂಡ ಒಬ್ಬ. ಆ ತೋಮ ಭಾರತಕ್ಕೆ ಬಂದ. ಅವನು 7ನೇ ಶಿಷ್ಯ. ಎಷ್ಟನೇ ಶಿಷ್ಯ? 7ನೇ ಶಿಷ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ವಾಕ್ಯ ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ. ಹಲ್ಲೆಲೂಯಾ. ಆಮೆನ್. ಆಮೆನ್. ಚೆನ್ನಾಗಿ ಕೇಳ್ತಾ ಇದ್ದೀರಾ? ತಿರುಗ ಕೂಡ ಕೇಳ್ಬೋದು, ಮರ್ತೋಗ್ರೆ ಏನನ್ನ ಬರ್ಕೊಳ್ಳಿಲ್ಲ ಅಂತ ಕೂಡ ಕೇಳ್ಬೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಟೈಮಲ್ಲಿ ಏನಾಯ್ತು? ಚೆನ್ನಾಗಿ ಸೇವೆ ಮಾಡ್ತಾ ಇದ್ದ, ಬಲವಾಗಿ ಸೇವೆಗಳನ್ನು ನಡೆಸ್ತಾ ಇದ್ದ, ಅದ್ಭುತಗಳನ್ನು ನಡೆಸ್ತಾ ಇದ್ದ, ಬೋಧನೆಗಳನ್ನು ಮಾಡ್ತಾ ಇದ್ದ, ಕ್ರಿಸ್ತು ಉಪದೇಶವನ್ನ ಎಲ್ಲರಲ್ಲಿ ತುಂಬಿಟ್ಟ. ಈ ನಮ್ದೇ ಬ್ರಾಹ್ಮಣಿಸಿದ್ರಲ್ಲ, ಎತ್ತಿ ಇವನನ್ನ ಚೆನ್ನಾಗಿ ತಿವಿದು ಒಡಿದು ಒಂದು ಗವಿಯಲ್ಲ ಎಲ್ಲ ಗವಿ. ಆಮೇಲೆ ಗವಿ ಹಾಕ್ಬಿಟ್ಟು ಅಲ್ಲಾಕ್ಬಿಟ್ಟು ಕಲ್ಲಲ್ಲಿ ಮುಚ್ಚಿಬಿಟ್ಟು. ಆಮೇಲೆ ಕಲಿತಾ ಇದ್ದಾನೆ, ವೇದನೆ ಪಡ್ತಾ ಇದ್ದಾನೆ, ತುಂಬಾ ಬಾಧೆ ಪಡ್ತಾ ಇದ್ದಾನೆ, ಹಿಂಸೆ ಪಡ್ತಾ ಇದ್ದಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಕಷ್ಟಪಟ್ಟು ಮೈಲಾಪುರದಲ್ಲಿರೋ ಆಮೇಲೆ ಈಗ ಕರೀತಾರೆ ಥಾಮಸ್ ಮೌಂಟ್, ಅಂದ್ರೆ ತೋಮನ ಬೆಟ್ಟ. ಅಲ್ಲಿ ಬಂದು ಬೆಟ್ಟದ ಮೇಲೆ ಆಮೇಲೆ ಅಲ್ಲೊಂದು ಶಿಲ್ಬೆ ಇತ್ತು, ಶಿಲ್ಬೆಗೆ ಮುತ್ತಿಡ್ತಾ ಸತ್ತು ಹೋಗ್ತಾರೆ. ಈಟಿಯಲ್ಲಿ ತಿವಿದು ಕೊಲ್ತಾರೆ. ಕೇಳಮ್ಮ ವಾಕ್ಯ ಕೇಳಮ್ಮ. ಈಟಿಯಲ್ಲಿ ತಿವಿದು ಕೊಂದು ಸಾಯಿಸ್ತಾರೆ ತೋಮನನ್ನ. ಅಲ್ಲಿ ಕಾರಣನೇ ಇಲ್ಲ, ಅವನೇನು ಮಾಡಿಲ್ಲ, ಒಳ್ಳೇದೇ ಮಾಡ. ಬಡವನಿಗೆ ದಾನ ಧರ್ಮ ಮಾಡ್ದ, ಊಟ ಇರೋರು ಊಟ ಕೊಟ್ಟ, ಬಟ್ಟೆ ಇರೋರು ಬಟ್ಟೆ ಕೊಟ್ಟ, ರೋಗಿಗಳನ್ನ ಸ್ವಸ್ಥಪಡಿಸ್ದ, ಅನೇಕರಿಗೆ ಪರಲೋಕ ಈಸ್ಕೊಟ್ಟ, ಸಾವಿರಾರು ಜನನ ದೇವರಲ್ಲಿ ತಂದ. ಹಲ್ಲೆಲೂಯಾ. ಸೊ ಎತ್ತಿ ಮೂಡಿಗೆ ಬಿಟ್ರು. ಅಲ್ಲಿ ಮೂಡಿಗೆ ಕೂಡ ಕೊಟ್ಟಿಲ್ಲ. ಹಲ್ಲೆಲೂಯಾ. ಮೂಡಿಟ್ರು. ಆಮೇಲೆ ಒಬ್ಬ ಮನುಷ್ಯ ಅಲ್ಲಿ ಸತ್ತೋಗ್ತಾನೆ. ಅವನು ಅಣ್ಣ ಏನ್ ಮಾಡ್ತಾನಂದ್ರೆ, ಸತ್ತೋಗಿದ್ದಾನೆ, ಏನ್ ಮಾಡೋದು ಅಂತೇಳಿ ಹಲ್ಲೆಲೂಯಾ ತೋಮನ ಸಮಾಧಿಯನ್ನು ತೋಡಿ, ಏನೇನು ಸಮಾಧಿಯನ್ನು ತೋಡಿ, ಸಮಾಧಿಯಿಂದ ಮಣ್ಣನ್ನ ತಂದು ತನ್ನ ಸಹೋದರನ ಗಾತನಿಗೆ ಮೆತ್ತಿಸಿದಾಗ ಏನ್ ಮಾಡಿದಾಗ ಮನುಷ್ಯ ಬದುಕೊಂಡ್ಬಿಡ್ತಾನೆ. ಮನುಷ್ಯ ರೋಗ ಸ್ವಸ್ಥತೆ ಆಗ್ತದೆ. ಆ ರಾಜ ಕೂಡ ನಂಬಿಟ್ಟ, ಆ ಮಂತ್ರಿ ಕೂಡ ದೇವರನ್ನ ಸ್ವೀಕಾರ ಮಾಡ್ಕೊಂಡ. ತೋಮನ ಬಗ್ಗೆ ತಿಳ್ಕೊಬೇಕು. ನೀವು ಕೂಡ ತೋಮನಂತೆ ಸೇವೆ ಮಾಡಬೇಕು ಅಂತ ದೇವರ ಆಸೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತೋಮ ಎಲ್ಲಿ ಸಾಯ್ತಾನಂದ್ರೆ, ಹಲ್ಲೆಲೂಯಾ, ಮೈಲಾಪುರ ಎಲ್ಲಿ ಬರ್ತದೆ ಅಂದ್ರೆ ಚೆನ್ನೈ ಮಹಾಪಟ್ಟಣದಲ್ಲಿ ಬರ್ತದೆ, ಮೆಡ್ರಾಸ್ ಅಲ್ಲಿ. ಇಲ್ಲಿ ಇವಾಗಲೂ ಕೂಡ ಅಲ್ವಾದ್ರೆ ಅಲ್ಲಿ ಟೂರಿಸ್ಟ್ ಏರಿಯಾ, ಜನಗಳು ತೋರಿಸ್ತಾರೆ ಸಮಾಧಿ, ಇದು ಚರ್ಚ್ಗಳು ಕಟ್ಟಿರೋದು, ಇದು ಈಗಲೂ ಕೂಡ ಆಯ್ತು. ಈಗಲೂ ಕೂಡ ಜನಗಳು ನೋಡ್ಕೊಂಡ್ ಬರ್ತಾರೆ. ಮೈಲಾಪುರದಲ್ಲಿ ಈ ತೋಮನ ಸಮಾಧಿ ಇದೆ.
ಕ್ರಿಸ್ತ ಶಕ 72ರಲ್ಲಿ ಸಾಯ್ತಾನೆ. ಕ್ರಿಸ್ತ ಶಕ 52ರಲ್ಲಿ ಭಾರತಕ್ಕೆ ಬರ್ತಾನೆ. ಅವಾಗ ಎಷ್ಟು ವರ್ಷ ಸೇವೆ ಮಾಡಿದ್ದಾನೆ? 20 ವರ್ಷಗಳ ಕಾಲ. ಹಲ್ಲೆಲೂಯಾ. ಅಂದ್ರೆ ಪರಲೋಕಕ್ಕೆ ಯೇಸು ಕ್ರಿಸ್ತನು ಏರೋಗಿ ಆಮೇಲೆ ಒಂದು 20 ವರ್ಷ ಬಿಟ್ಟು, ಒಂದು 18-20 ವರ್ಷ ಬಿಟ್ಟು ಭಾರತಕ್ಕೆ ಬರ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದಿ ಲಾರ್ಡ್. ಸುಮಾರು ಚಕ್ರವರ್ತಿಗಳು, ರಾಜರು ದೇವರನ್ನು ನಂಬ್ತಾರೆ. ತೋಮನ ರಕ್ತ ಇವತ್ತು ಕೂಡ ಈ ಮಣ್ಣಲ್ಲಿದೆ. ಭಾರತದ ಮಣ್ಣಲ್ಲಿ ಯಾವ ರಕ್ತ ಇದೆ? ತೋಮನ ರಕ್ತ ಇದೆ, ಯೇಸು ಕ್ರಿಸ್ತನ ರಕ್ತ ಇದೆ. ಅದಕ್ಕೆ ನಾವೆಲ್ಲ ಜೀವಂತವಾಗಿದ್ದೀವಿ, ನಾವೆಲ್ಲ ಬಲವಾಗಿ ಸೇವೆ ಮಾಡ್ತಾರೆ. ಅವರು ಸ್ಥಾಪಿಸಿದ ಮೊದಲನೇ ಸಭೆ ಭಾರತದಲ್ಲಿ ಎಷ್ಟು ವರ್ಷಗಳಿದೆ? 2000 ವರ್ಷಗಳಿದೆ. ಯಾವಾಗ ತೋಮ ಸೇವೆ ಮಾಡಿದ ಭಾರತದಲ್ಲಿ? ಅವಾಗ ಅಮೇರಿಕನೇ ಇಲ್ಲ, ಏನಿಲ್ಲ. ಈ ದೇವ್ರನ್ನ ಮಾರಿನ ದೇವರು ಅಂತಾರೆ, ವಿದೇಶಿ ದೇವರು ಅಂತಾರೆ. ಏನ್ ದೇವರು ಅಂತಾರೆ? ಅಮೇರಿಕ ಬಂದಿದೆ ಯಾವಾಗ? 6000 ವರ್ಷಗಳಿದೆ. ಯಾವಾಗ ತೋಮ ಬಂದಿದೆ? ಯಾವಾಗ? 2000 ವರ್ಷಗಳಿದೆ. 2000 ವರ್ಷಗಳಿದೆ ತೋಮ ಕ್ರಿಸ್ತನನ್ನ ಈ ದೇಶದಲ್ಲಿ ಪ್ರಕಟಿಸಿದ್ದಾನೆ. ಇನ್ನು ಕ್ರಿಸ್ತನ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಬೈಬಲ್ ಅಲ್ಲೇ ಇದೆ, ಯೇಸು ಸ್ವಾಮಿ ಇಲ್ಲಿ ಭಾರತಕ್ಕೆ ಬಂದು ಗೌತಮ ಬುದ್ಧನ ಹತ್ರ ಪಾಠಗಳು ಕಲ್ತ್ಕೊಂಡಾಗ, ಬೋಧನೆಯನ್ನು ಕಲ್ತ್ಕೊಂಡಾಗ ಭಾರತಕ್ಕೆ ಯೇಸು ಸ್ವಾಮಿ ಬಂದೇ ಇಲ್ಲ. ಆಮೇಲೆ ತೋಮ ಭಾರತಕ್ಕೆ ಬಂದಿದ್ದಾನೆ. ಚರಿತ್ರೆಯಲ್ಲಿ ಏನಿದೆ ಅಂದ್ರೆ ತೋಮ ಬಂದೇ ಇಲ್ಲ, ತೋಮ ಬಂದಿದ್ದಾನೆ ಬಂದಿಲ್ಲ ಅಂತಾರೆ. ಯೇಸು ಸ್ವಾಮಿ ಬಂದಿಲ್ಲ ಬಂದಿದ್ದಾರೆ ಅಂತಾರೆ. ಅರ್ಥ ಆಯ್ತಾ ವ್ಯತ್ಯಾಸ? ಉಲ್ಟಾ ವ್ಯತ್ಯಾಸ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಸ್. ಇನ್ನೊಂದು ವಾಕ್ಯ ನೋಡೋಣ. ಮತ್ತಾಯ ಗ್ರಂಥ 10ನೇ ಅಧ್ಯಾಯ 2-3, ಮ್ಯಾಥ್ಯೂ ಚಾಪ್ಟರ್ 10:2-3, మత్తాయ 10:2-3, మత్తాయ గ్రంథము 10వ అధ్యాయం 2-3. ఆతను కలుసుకొట్ట అపోస్తలులెంబ 12 మంది యేసును ಯಾವೆಂದರೆ ಮೊದಲನೆಯದು ಪೇತ್ರನೆನಿಸಿಕೊಳ್ಳುವ ಸೀಮೋನ, ಎರಡನೆಯದು ಆಂದ್ರೆಯರು, ಮೂರು ಯೋಹಾನ, 4, 5, 6. ಈ ತೋಮನ ಬಗ್ಗೆ ಮಾತಾಡ್ತಾರೆ. 7ನೇ ಶಿಷ್ಯರು ಕನ್ಫರ್ಮ್ ಆಯ್ತಾ? ಈ ತೋಮನ ಬಗ್ಗೆ ದೇವರು ಮಾತಾಡ್ತಾರೆ. ಡೌಟಿಂಗ್ ತೋಮ, ಸಂಶಯ ತೋಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ಯು ಜೀಸಸ್. ಇನ್ನೊಂದು ವಾಕ್ಯ ಓದಿ ಬನ್ನಿ. ಯೋಹಾನ ಗ್ರಂಥ 20ನೇ ಅಧ್ಯಾಯ 24-29, ಜಾನ್ ಚಾಪ್ಟರ್ 20:24-29, ಯೋಹಾನ ಗ್ರಂಥವು 20వ అధ్యాయం 24-29. యేసు ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೀಮನೆನಿಸಿಕೊಳ್ಳುವ ಎಷ್ಟನೇ ಅಧ್ಯಾಯ ನಮ್ಮ? ಅಲ್ಲಿಂದ 29ವರೆಗೂ ಓದು. ದಿದೀಮನೆಂಬ ತೋಮ. ಬೇಜ ಜನ ತೋಮಗಳಿರ್ತಾವ ಆ ಟೈಮಲ್ಲಿ. ದಿದೀಮನೆಂಬ ತೋಮ. ಸ್ವಾಮಿ, ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು, ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯವನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ ಅಂದನು. ಡೌಟಿಂಗ್ ತೋಮನ, ಸಂಶಯ ಪಡೋ ತೋಮನ. ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ. ಮುಂಚೆನೆ 3 ಸಾರಿ ಹೇಳಿದ್ದ, ನನ್ನನ್ನ ಅನ್ಯ ಜನಗಳ ಕೈಗೆ ಒಪ್ಪಿಸ್ತಾರೆ, ಸ್ವಂತ ಜನ ಈ ಪ್ರಿಯರು ನನ್ನನ್ನು ಬರೆದು ಶಿಲುಬೆಗೆ ಹಾಕಿ ವಿಕಾರವಾಗಿ ನನ್ನನ್ನು ನಡೆಸ್ಕೊಳ್ತಾರೆ. ಆದ್ರೆ 3ನೇ ದಿನದಲ್ಲಿ ಎದ್ದು ಬರ್ತಾನೆ ಮನುಷ್ಯ ಕುಮಾರನು, ಅದ ನಾನು ಅಂತ ಹೇಳ್ತಾರೆ. ಲಾಸ್ಟ್ ಕ್ಲಿಯರ್ ಆಗಿ ಹೇಳ್ಬಿಟ್ಟು ಹೋಗ್ತಾನೆ. ಆದ್ರೆ ನೀವು ಸಂಶಯ. 11 ಶಿಷ್ಯರು ನಂಬಿದ್ರು, 10 ಶಿಷ್ಯರು. ತೋಮ ನಂಬಲಿಲ್ಲ. ತೋಮಗೆ ಡೌಟ್. ನಿನ್ನೆಲ್ಲ ಡೌಟ್ ಇದೆಯಾ? ನಿನಗೂ ಕೂಡ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆಲ್ಲೋ, ಯಾರು ನೋಡಿದ್ರಂತ ನಿನಗೇನ ಡೌಟ್ ಇದೆಯಾ? ತೋಮನ ಡೌಟ್ ನಿನಗಿದೆಯಾ? ಇವತ್ತು ಈ ವಾಕ್ಯ ಇಟ್ಟು ನಿನಗೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಸತ್ತಿದ್ದು ನಿಜ, ಎದ್ದು ಬಂದಿದ್ದು ನಿಜ. ಏಟುಗಳು ತಿಂತಾ ಇದ್ರೆ ಕೂಡ
ಯೇಸು ಎದ್ದಿದ್ದಾನಂತಾನೆ ಹೇಳ್ಬೇಕು ನಾವು. ಅದ್ರ ಬಗ್ಗೆ ಯಾವಾಗ ಡೌಟ್ ಇದ್ರೆ ಅವ್ರು ಪರಲೋಕಕ್ಕೆ ಬರಲ್ಲ. ಎಷ್ಟು ವರ್ಷನ ಬೈಬಲ್ ಇರ್ದಿರ್ಲಿ, 50 ವರ್ಷ ಚರ್ಚಿಗೆ ಬಂದಿರ್ಲಿ, ಪ್ರೇಯರ್ ಮಾಡಿರ್ಲಿ, ಯೇಸು ಎದ್ದಿದ್ದಾನ ಸಂಶಯ ಅವ್ರಿಗೆ ಇದೆಯಾ? ಎದ್ದಿದ್ದಾನೋ ಇಲ್ವೋ? ಯಾರು ನೋಡಿದ್ರೆ ನಾವು ನೋಡಿದ್ರ ಈ ಬೈಬಲ್ ಅಲ್ಲಿ ಬರ್ದಿದೆ, ಪಾಸ್ಟರ್ ಹೇಳ್ತಾರೆ, ಆ ವಿಶ್ವಾಸಿ ಹೇಳ್ತಾರೆ, ಹಂಗೆಲ್ಲ ಅನ್ಬಾರ್ದು. ಈ ಬೈಬಲ್ ಅಲ್ಲಿ ಬರ್ದಿದೆ, ಅದನ್ನ ಎದ್ದಿದ್ದಾನೆ. ನಾನು ನಂಬಿಕೆ ಕಣ್ಣುಗಳಿಂದ ನೋಡ್ತಾ ಇದ್ದೀನಿ, ನಂಬಿಕೆ ಮನಸ್ಸಿಂದ ನಾನು ಒಪ್ಕೊಂತಾ ಇದ್ದೀನಿ. ಯಾಕಂದ್ರೆ ಈ ಬೈಬಲ್ ಎಷ್ಟು ಸತ್ಯವೇದ, ಇದರಲ್ಲಿರೋ ಒಂದೊಂದು ಮಾತು ಯಥಾರ್ಥವಾದದ್ದು ಸತ್ಯ, ಇದರಲ್ಲಿ ಸುಳ್ಳು ಇಲ್ಲ. ಇಲ್ಲಿವರೆಗೂ ನೀನು ಕಾನ್ಫಿಡೆನ್ಸ್ ಆಗಿರ್ಬೇಕ. ಅವೇ ನಿನಗೆ ಡೌಟ್ ಇದೆಯಾ? ನಿಜವಾಗ್ಲೂ ಹೇಳ್ತೀನಿ, ನಿನ್ ಕಷ್ಟ. ಯೇಸು ನನಗಾಗಿ ಸತ್ತ, ಎಲ್ಲರಿಗಾಗಿ ಸತ್ತ, ಆತನ ಎದ್ದು ಬಂದ. ನಾನು ನೋಡಿಲ್ಲ, ನಂಬ್ತೀನಿ. ಈ ಬೈಬಲ್ ಅಲ್ಲಿ ಬಂದಿದೆ, ನಾನು ನಂಬ್ತೀನಿ. ಅಷ್ಟೇ ನಿನ್ ಮಾತು. ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಆಮೇಲೆ ಏನೋ ಯಾರೋ ಏನೋ ಅದು ಡೌಟೆ. ಏನೋ ಗಡ್ಡಿಯೋ ಈಸಿ ಅದು ಡೌಟ್. ಆಮೇಲೆ ಕಂಟಿನ್ಯೂ ಮಾಡಿ. 8 ದಿವಸಗಳಾದ ಮೇಲೆ ಆತನ ಶಿಷ್ಯರು ತಿರುಗಿ ಒಳಗಿದ್ದಾಗ ತೋಮನು ಅವರ ಸಂಗಡ ಇದ್ದನು. ಬಾಗಿಲುಗಳು ಮುಚ್ಚಿದವು. ಆಗ ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ ಅಂದನು. ಆಮೇಲೆ ತೋಮನಿಗೆ, ನಿನ್ನ ಬೆರಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವನಾಗು ಎಂದು ಇಲ್ಲಿ ಬರ್ತಾರೆ ನೋಡಿ ನಿಮ್ಗೆ ಮೆಸೇಜ್. ಸಂಶಯದಲ್ಲಿ ಪ್ರೇಯರ್ ಮಾಡಬೇಡ, ಸಂಶಯದಲ್ಲಿ ಚರ್ಚೆಗೆ ಬರಬೇಡ, ಸಂಶಯದಲ್ಲಿ ಅದ್ಭುತಗಳು ಆಗ್ತೈತೋ ಇಲ್ವೋ, ನಡೀತೈತೋ ಇಲ್ವೋ, ಯೇಸು ಮಾಡ್ತಾರ ಇಲ್ವೋ, ಈ ರೋಗ ಸ್ವಸ್ಥತೆ ಆಗ್ತೈತಾ ಇಲ್ವಾ, ದೇವ್ರು ನನ್ನ ಉಪಯೋಗಿಸ್ತಾನ ಇಲ್ವೋ, ದೇವ್ರು ನನಗೆ ಕೊಡ್ತಾನೋ ಇಲ್ವೋ, ನಿನಗೆ ಆ ಡೌಟ್ ಬೇಡ. ನಂಬದವನಾಗಿರದೆ ನಂಬುವವನಾಗಿರು, ನಂಬುವವನಾಗಿರು. ನೀನು ಅಷ್ಟೇ ಪ್ರತಿ ವಿಷಯದಲ್ಲಿ ನಂಬಿಕೆ ಇಲ್ಲಿ. ಚರ್ಚಿಗೆ ಬರ್ತೀಯ, ಬ್ಯಾಪ್ಟಿಸಮ್ ತಗೊಂಡಿದೀಯಾ, ನೋಡು ನೋಡು, ಎಚ್ಚರ, ಜಾಗ್ರತೆ, ಹುಷಾರ್. ಸಂಶಯ ದೊಡ್ಡ ಡೇಂಜರ್. ಅದು ಕುಟುಂಬನ ಕೆಡಿಸ್ತದೆ, ಸಂಬಂಧಗಳನ್ನ ಕೆಡಿಸ್ತದೆ, ದೇವರನ್ನ ಕೆಡಿಸ್ತದೆ, ಪರಲೋಕನ ಕೆಡಿಸ್ತದೆ, ನರಕಕ್ಕೆ ಕೊಂಡೊಯ್ತದೆ. ಕ್ರಿಸ್ತುಗಳಿಗೆ ಯಾವ ವಿಷಯದಲ್ಲಿ ಸಂಶಯ ಇರಬಾರದು. ಹೇಳಿದರೆ ಬರ್ದಿದ್ದಾರೆ, ನಾನು ನಂಬಿಡ್ತೀನಿ. ನೋಡಿ, ಅವ್ರ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ. ಯೇಸು ಸ್ವಾಮಿ ಬಂದು ಅವನು ಇರೋವಾಗಲೇ ಬಂದ್ಬಿಟ್ಟು, ತೋಮ ಬಾಯಿ ನನ್ನ ಇಲ್ಲಿ ಕೈ ಇಕ್ಕು, ಈ ಬಕ್ಕೆಯಲ್ಲಿ ಕೈ ಇಕ್ಕು, ಇಲ್ಲಿ ನನ್ನ ಪಕ್ಕದಲ್ಲಿ ಮುಟ್ಟಿ ಇಲ್ಲಿ ದಿವಿದ್ರಲ್ಲ, ನನ್ನ ಮುಟ್ಟಿ ನೋಡಿ, ಟಚ್ ಮಾಡಿ ನೋಡು, ನನ್ನ ದೆವ್ವ ಅಲ್ಲ, ಭೂತ ಅಲ್ಲ, ನೋಡು. ನಾನು ದೆವ್ವ ಅನ್ಕೊಂಡ, ನೀನು ಭೂತ ಅನ್ಕೊಂಡ. ಅವತ್ತು ಸಮುದ್ರದ ಮೇಲೆ ನಡ್ಕೊಂಡ್ ಬರುವಾಗ ನನ್ನ ಭೂತ ಅಂದೆ. ತಿರ್ಗಾ ನಾನು ಇವಾಗ ರಿಯಲ್ ಆಗಿ ಎದ್ದು ಬಂದಿದ್ದೀನಿ, ನಾನು ಭೂತ ಅಂತೀಯ. ಈಗ ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಯೇಸು ಸ್ವಾಮಿ ಬದುಕಿರೋದೇ, ಸತ್ತು ಬದುಕಿದ. ಅದಕ್ಕೆ ನಿಮಗೆ ಆತನ ದೇವರಾಗುತ್ತೆ. ಇದು ಮಸ್ಟ್ ಕ್ಲಿಯರ್ ಮಾಡಿ. ಯೇಸು ಸ್ವಾಮಿ ಬದುಕಿರೋದೇ, ಜೀವಿಸ್ತಾ ಇದ್ದಾರೆ. ಆತನಿಗೆ ಮರಣ ಇಲ್ಲ. ಸಾವಿದ್ರೆ ದೇವರಲ್ಲ, ಸತ್ತೋಗೋದು ಹೆಂಗೆ ದೇವರಾಗ್ತದೆ? ಸತ್ತೋಗೋ ಮನುಷ್ಯ ಆಗಲಿ, ಸತ್ತೋಗೋ ಯಾರೇ ಆಗಲಿ ದೇವರಾಗಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಸಾವಿರಲ್ಲ. ದೇವ್ರಿಗೆ ಏನಿರಲ್ಲ, ಮರಣವನ್ನ ಗೆದ್ದಿರು. 3ನೇ ದಿನದಲ್ಲಿ ಯೇಸು ಸ್ವಾಮಿ ಏನ್ ಮಾಡ, ಮರಣನ ಗೆದ್ದು ಈಚೆ ಬಂದ. ಹುಟ್ಟಿ ನೋಡ್ಕೊ, ನಾನು ಭೂತ ಅಲ್ಲ, ನಾನು ದೆವ್ವ ಅಲ್ಲ, ರಿಯಲ್ ಆಗಿ ಅದೇ ಬಾಡಿಯಲ್ಲಿ ಬಂದಿದ್ದೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಕಂಟಿನ್ಯೂ. ಆಮೇಲೆ ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರೇ ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದ್ದೀ, ನೋಡದೆ ನಂಬಿದವನು ಯೇಸು. ನೀನಾಗಲಿ ನಿನ್ನ ಹತ್ರ ಏನಿಗೆ ಮುಂಚೆ ಕೊಡ್ತಾನೋ ನಂಬಿಡು. ತೋಮನು ಸಂಶಯ ಪಟ್ಟಂತೆ ನೀನು ಪಡಬೇಡ. ಅವತ್ತು ತೋಮ ಸಂಶಯ ಪಟ್ಟು ತೋಮನಿಗೆ ದೇವರು ಕ್ಲಿಯರ್ ಮಾಡ್ದ. ಇವತ್ತು ನೀನು ಸಂಶಯದಲ್ಲಿ ಬಂದು ಚರ್ಚೆಯಲ್ಲಿ ಕೂತಿದೀಯಾ, ಡೌಟ್ ಅಲ್ಲಿ ಇದೆಯಾ, ನಿನ್ನ ಡೌಟ್ ಕೂಡ ಕ್ಲಿಯರ್ ಮಾಡ್ತಾರೆ.
ಸಂಶಯ ಪಡೋರಿಗೆ ಏನ್ ಆಶೀರ್ವಾದ, ಏನ್ ಬಿಡುಗಡೆ, ಏನ್ ರಕ್ಷಣೆ, ಏನ್ ಸ್ವಸ್ಥತೆ, ಏನ್ ಅದ್ಭುತ ಜರಗಲ್ಲ. ಅವರೆಷ್ಟೇ ಕಾಣಿಕೆ ಕೊಡ್ಲಿ, ಅವರೆಷ್ಟೇ ಹಿತ ಮಾತುಗಳಾಗ್ಲಿ ಬಾಯಿಂದ ಅವ್ರಿಗೆ ಅದ್ಭುತ ಮಾಡೋದು ನಂಬೇಕು. ಸಂಪೂರ್ಣವಾಗಿ ನಂಬೇಕು, ಪರಿಪೂರ್ಣವಾಗಿ. ಕಂಟಿನ್ಯೂ ಮಾಡು. ಯೇಸು ಇನ್ನು ಬೇರೆ ಎಷ್ಟೋ ಸೂಚಕ ಕಾರ್ಯಗಳನ್ನು ವಾಕ್ಯಗಳು ಕ್ಲಿಯರ್ ಆಯ್ತು. ಯೇಸು ಸ್ವಾಮಿ ಅಂತ ಬಂದ, ತೋಮನಿಗೆ ಶಿಷ್ಯರು ಹೇಳಿದ್ರು, ಶಿಷ್ಯರು ನಮ್ಮಲ್ಲ ಅಂದ್ರು. ಶಿಷ್ಯರ ಮುಂದೆ ತೋಮ ನಮ್ಮಲ್ಲ ಅಂದ. ತೋಮ ಇರೋವಾಗ್ಲೇ ಬಂದ, ತೋಮನ ಕ್ಲಿಯರ್ ಮಾಡಿ, ಡೌಟನ್ನ ನಾನು ಎದ್ದಿದ್ದೀನಿ, ನಾನು ನಂಬು ಸ್ವಾಮಿ, ನನ್ನ ದೇವರು, ನನ್ನ ಸ್ವಾಮಿ, ನನ್ನ ತಂದೆ ಅಂತ ಇದ್ದೀನಿ ನೋಡಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇನ್ನೂ ಒಂದು ವಾಕ್ಯ ಓದಿ, ಯೋಹಾನ 14:5, ಜಾನ್ ಚಾಪ್ಟರ್ 14:5. ಸಂಶಯ ಡೌಟ್ಗಳನ್ನ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೊಂಡು ತೋಮ ಓದಿ. ಸ್ವಾಮಿ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ? ನೀನು ಎಲ್ಲಿಗೆ ಹೋಗ್ತೀಯ? ನಮಗೆ ತಿಳಿಯದು. ತೋಮ ಯಾರು ಕೇಳ್ತಾ ಇರೋದು? ಎಲ್ಲಿಗೆ ಹೋಗ್ತೀಯ ನೀನು? ಹೆಂಗ್ ಹೋಗ್ತೀಯ? ಶಿವಾಜಿನವ್ರಿಗೆ ಹೋದ್ರೆ ನನಗೆ ಗೊತ್ತು, ಆಂಧ್ರಗೆ ಹೋಗೋದು ನನಗೆ ಗೊತ್ತು, ತಮಿಳುನಾಡಿಗೆ ಹೋಗೋದು ನನಗೆ ಗೊತ್ತು. ಹಲ್ಲೆಲೂಯಾ. ಹೊಸ ರೂಟು ನನಗೆ ಗೊತ್ತು. ಮಾರ್ಕೆಟ್ಗೆ ಹೋಗೋದು ನನಗೆ ಗೊತ್ತು, ಬಾನ್ಸೋಡಿಗೆ ಹೋಗೋದು ನನಗೆ ಗೊತ್ತು, ಚಿಕ್ಕಬಳ್ಳಾಪುರಕ್ಕೆ ಹೋಗೋದು ನನಗೆ ಗೊತ್ತು, ತುಮಕೂರಿಗೆ ಹೋಗೋದು ನನಗೆ ಗೊತ್ತು, ಕೋಲಾರ್ಗೆ ಹೋಗೋದು ನನಗೆ ಗೊತ್ತು. ನೀನು ಹೋಗೋದಿಲ್ಲ ನನಗೆ ಹೆಂಗ್ ಗೊತ್ತಾಗ್ತೈತೆ? ಅಮೇರಿಕಾ ಹೋಗೋದು ನನಗೆ ಹೆಂಗ್ ಗೊತ್ತಾಗ್ತೈತೆ ಅನ್ನೋ ತರ ಕೇಳ್ತಾ ಇದ್ದಾರೆ. ಇದನ್ನ ಹೇಳ್ತಾ ಇರೋದು ಪರಲೋಕಕ್ಕೆ ಹೋಗ್ತೀನಿ, ಎಲ್ಲಿಗೆ ಹೋಗ್ತೀನಿ, ತಂದೆ ಹತ್ರಕ್ಕೆ ಹೋಗ್ತೀನಿ ಅಂತ. ಅದು ನಮ್ಗೆ ಹೆಂಗ್ ಗೊತ್ತಾಗ್ತೈತೆ? ನಾವ್ ಹೆಂಗೆ ನಿನ್ನ ಹತ್ರ ಬರ್ತೀವಿ? ನೀನ್ ಯಾವತ್ತು ನಡ್ಕೊಂಡು ಹೋಗಿದ್ದೀರಾ? ಇವತ್ತು ಕೂಡ ಎಷ್ಟೋ ಜನ ಹೆಂಗ್ ಹೋಗ್ತೀರಿ ಪರಲೋಕಕ್ಕೆ? ನಾವು ಸಾಯಲ್ಲ ಅಂತ ಬೈಬಲ್ ಹೇಳ್ತೈತೆ, ಸತ್ರೆ ಕೂಡ ತಿರ್ಗ ಬದುಕ್ತಾರ ಅಂತ ಹೇಳ್ತೈತೆ. ಕ್ರಿಸ್ತುಗಳಿಗೆ ಸಾವೇ ಇಲ್ಲ ಅಂತ ಹೇಳ್ತೀರಾ ಪಾಸ್ಟರ್, ಬ್ರದರ್? ಅದಂಗೆ ನಾವು ಬದುಕ್ತೀವಿ? ನಮ್ಗೆ ಹೆಂಗೆ ನಾವು ತಿರ್ಗ ಇನ್ನೊಂದು ಜೀವನ ನಮ್ಗಿದೆ, ನಮ್ಗೆ ಇನ್ನೊಂದು ದೇಹ ಇದೆ, ಇನ್ನೊಂದು ಲೈಫ್ ಇದೆ, ಅಲ್ಲೆಲ್ಲ ನಾವು ತಿರ್ಗ ಹೆಂಗ್ ಹೋಗ್ತೀವಿ? ಭೂಮಿಯಲ್ಲಿ ಪಾಪಿಗಳಾಗಿ ಸತ್ರೆ ನರಕಕ್ಕೆ ಹೋಗ್ತಾರೆ. ನಾವ್ ಹೆಂಗೆ ದೇವರ ಹತ್ರಕ್ಕೆ ಹೋಗ್ತೀವಿ? ನಿನಗೂ ಕೂಡ ಡೌಟ್ ಇರ್ತದೆ, ನಿನಗೂ ಕೂಡ ಸಂಶಯ ಇರ್ತದೆ. ವಾಕ್ಯ ಇರ್ತದೆ, ಏನಂತ ಪ್ರಕಟಿಸ್ತಾ ಇದೆ ಅಂದ್ರೆ, ಏನನ್ನ ಬೋಧಿಸ್ತಾ ಇದೆ ಅಂದ್ರೆ, ಪ್ರೈಸ್ ದಿ ಲಾರ್ಡ್. ನಾವ್ ಹೆಂಗೆ ಬರೋದು ಪರಲೋಕಕ್ಕೆ? ಆ ರೂಟ್ ನಮ್ಗೆ ಏನ್ ಗೊತ್ತು? ಅದಕ್ಕೆ ಏನ್ ಹೇಳ್ತಾರೆ ಯೇಸು? ನಾನೇ ಮಾರ್ಗವು. ಏನಂತ ಹೇಳ್ಬಿಟ್ಟ? ನಾನು ಹೇಳೋದೆಲ್ಲ ಕೇಳು, ನೀನ್ ಪರಲೋಕಕ್ಕೆ ಬರ್ತೀಯ. ನೀನ್ ಹೆಂಗ್ ಬರ್ಬೇಕು? ರೂಟ್ ನಾನೇ, ನಾನೇ ಬಾಗಿಲು, ನಾನೇ ಕುರುಬನು, ನಾನೇ ದೇವರು, ನಾನೇ ರಕ್ಷಕ, ನಾನೇ ಒಳ್ಳೆ ಕುರುಬನು, ನಾನೇ ಒಳ್ಳೆ ದೇವರು, ನಾನೊಬ್ಬನೇ ದೇವರು, ಬೇರೆ ದೇವರಿಲ್ಲ, ನನ್ನ ಹೊರತು ಬೇರೆ ದೇವರಿಲ್ಲ. ನಾನೇ ಕುರುಬನು, ನಾನೇ ಮಾರ್ಗವು, ನಾನೇ ಜೀವವು, ನಾನೇ ಸತ್ಯವು, ನಾನೇ ಪರಲೋಕದ ಬಾಗಿಲು, ನಾನೇ ಒಳ್ಳೆಯ ಕುರುಬನು. ಹಲ್ಲೆಲೂಯಾ. ನಮ್ಗೆ ಹೆಂಗ್ ಗೊತ್ತಾಗ್ತೈತಿ? ನಾವ್ ಹೆಂಗ್ ನೋಡ್ತೀವಿ? ನೋಡಿ, ಕೇಳ್ಕೊಬೇಕು. ಇವತ್ತು ಎಷ್ಟು ವಿಶ್ವಾಸಿಗಳನ್ನು ಕೇಳ್ಕೊಂತಾರೆ, ಎಷ್ಟು ಪಾಸ್ಟ್ಗಳನ್ನು ಕೇಳ್ಕೊಂತಾರೆ ದೇವ್ರ ಹತ್ರ. ದೇವ್ರೆ, ಈ ಬೈಬಲ್ ಓದ್ತೀನಿ, ನನಗೆ ಇದು ಅರ್ಥ ಆಗಲ್ಲ, ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ಪರಿಶುದ್ಧಾತ್ಮ ಕೇಳೋಣ, ಪರಿಶುದ್ಧಾತ್ಮ ಇರೋ ಪಾಸ್ಟ್ನ ಕೇಳೋಣ. ಪಾಸ್ಟರ್, ಈ ವಾಕ್ಯದ ಅರ್ಥ ಏನು? ಪರಿಶುದ್ಧಾತ್ಮನೇ ಈ ರಹಸ್ಯ, ಈ ವಾಕ್ಯದ ಅರ್ಥ ನನಗೆ ತಿಳಿಸ್ಕೊಡು. ಕೇಳ್ಕೋಬೇಕು. ತೋಮಂತಾರ ನಾವು ಕೂಡ ಹೇಳ್ತಾರೆ, ನಾವು ಬಿಡ, ಆಯ್ತು ಹೋದ್ರೆ ಆಯ್ತು, ಹೋಗ್ದಿರೋ ಆಯ್ತು ಅನ್ಬಾರ್ದು. ಪ್ರಶ್ನೆಗಳು ಕೇಳ್ತಾನೆ ನೋಡಿ. ನೀವು ಓದಿ ತೋಮನ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಕೇಳಿ ಕೇಳಿ ಡೌಟ್ಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊತಾರೆ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. ಆಮೆನ್. ಬರ್ತಾನೆ ಕೇರಳದಲ್ಲಿ ಪೂರ್ವ ಪ್ರದೇಶಗಳೆಲ್ಲ ಸಾರ್ತಾನೆ, ಅಧಿಕವಾಗಿ ಸೇವೆ ಮಾಡ್ತಾನೆ, ಕ್ರಿಸ್ತತ್ವವನ್ನು ಚೆನ್ನಾಗಿ ಪ್ರಚರಿಸ್ತಾನೆ. ಆಮೇಲೆ ಗ್ರಂಥ ತೋಮನನ್ನ ಕುರಿತು ಗ್ರಂಥಗಳು ಬರೀತವೆ. ಅನೇಕ ಶಿಷ್ಯರಿದ್ದಾರೆ, ಯಾರ ಬಗ್ಗೆನೇ ಹೆಚ್ಚಾಗಿ ಬರ್ದಿಲ್ಲ. ನಮಗೆ ಯಾರ ಬಗ್ಗೆನೂ ಸಿಗಲ್ಲ. ಯಾಕೋಬನ ಬಗ್ಗೆ ನಮ್ಗೆ ಸಿಗಲ್ಲ. ಯೋಹಾನ ಬಗ್ಗೆ ಅಷ್ಟೊಂದು ಸ್ವಲ್ಪ ಇರ್ತೈತೆ, ತೋಮನ ಬಗ್ಗೆ ಇರ್ತೈತೆ, ಪೇತ್ರನ ಬಗ್ಗೆ ಇರ್ತೈತೆ, ಆಂದ್ರೇಯನ ಬಗ್ಗೆ ಕೂಡ ಜಾಸ್ತಿ ಇರಲ್ಲ. ಫಿಲಿಪಿನ ಬಗ್ಗೆ ಕೂಡ ನಮ್ಗೆ ಜಾಸ್ತಿ ಬೈಬಲ್ ಇಲ್ಲ. ಹಲ್ಲೆಲೂಯಾ. ಒಂದು 6-7 ವಾಕ್ಯಗಳು ತೋಮನ ಬಗ್ಗೆ ನಮ್ಗೆ ಸಿಗ್ತದೆ ಬೈಬಲ್ ಅಲ್ಲಿ.
ಗ್ರಂಥಕರ್ತರು ಕೂಡ ಅದನ್ನ ಮೆನ್ಷನ್ ಮಾಡಿ ಬರೀತಾರೆ. ಇವತ್ತು ಇಷ್ಟು ದೊಡ್ಡ ದೇಶ, ನಾವೆಲ್ಲ ದೇವರ ಮಕ್ಕಳಾಗಿರೋದಕ್ಕೆ ಮೇನ್ ಒಂದು ಉದ್ದೇಶ ಮನುಷ್ಯರಲ್ಲಿ ತೋಮನ ಸುವಾರ್ತೆ, ತೋಮನ ರಕ್ತ ಸಾಕ್ಷಿಯಾಗಿ ಸತ್ತಿದ್ದು. ಆ ಗುಹೆಯಲ್ಲಿ ಆಗ್ಬಿಡ್ತಾರೆ, ಊಟ ಇಲ್ಲ, ನೀರಿಲ್ಲ, ಕಲ್ಲನ್ನು ಮುಚ್ಚಿಬಿಡ್ತಾರೆ, ನರಳುತ್ತಾ ತಿವಿತಾರೆ. ಇಷ್ಟು ಉದ್ದ ಗ್ಯಾಪ್ ಇರ್ತದೆ. ಆ ಗ್ಯಾಪ್ ಅಲ್ಲಿ ಇಷ್ಟೇ ಗ್ಯಾಪ್ ಇರ್ತದೆ. ಆ ಇಷ್ಟೇ ಗ್ಯಾಪ್ ಅಲ್ಲಿ ಈಟಿಯನ್ನ ಕತ್ತಿಯಲ್ಲಿ ಚಿತ್ರ ಮಾಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾರೆ ತೋಮನು. AD after death 72 ಸಾಯವ ತೋಮನು. ಕ್ರಿಸ್ತ ಶಕ 72 ಸಾಯವ ಕೊಂದು ಹೇಗೂ ಅಲ್ಲಿಂದ ಕಷ್ಟಪಟ್ಟು ಮೈಲಾಪುರಕ್ಕೆ ಬಂದು ಅಲ್ಲಿ ಬೆಟ್ಟದ ಮೇಲೆ ಒಂದು ಶಿಲ್ಬೆ ಕಲ್ಲಿರ್ತದೆ, ಅಲ್ಲಿ ಮುತ್ತಿಡ್ತಾ ಸತ್ತೋಗ್ತಾರೆ. ಸಾವನ್ನ ಒಪ್ಪಿಸ್ತಾನೆ ತನ್ನ ಆತ್ಮನ. ಆ ಟೈಮಲ್ಲಿ ಕೂಡ ಏನಂತ ಪ್ರಾರ್ಥನೆ ಮಾಡ್ತಾನೆ, ಇವ್ರನ್ನ ಕ್ಷಮಿಸು. ಏನ್ ಮಾಡ್ತಾರೆ ಇವ್ರಿಗೆ ಗೊತ್ತಿಲ್ಲ, ಇವ್ರನ್ನ ಮನ್ನಿಸು, ಇವ್ರು ನನ್ನನ್ನ ಬೈದ್ರು, ಒಡೆದ್ರು, ತಿವಿದ್ರು, ಇವ್ರ ಲೆಕ್ಕದಲ್ಲಿ ಹಾಕ್ಬೇಡ, ಇವರೆಲ್ಲ ರಕ್ಷಣೆ ಹೊಂದಲಿ ಅಂತ ಅಲ್ಲಿ ಕೂಡ ಪ್ರೇಯರ್ ಮಾಡ್ತಾನೆ. ನೀನು ಕೂಡ ಅಂತವನಾಗಿರ್ಬೇಕು. ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ಇದು ತೋಮನ ಚರಿತ್ರೆ. ಇದು ತೋಮನ ಚರಿತ್ರೆ. ನೋಡಿ, ತೋಮ ಹಿಂಗೆ ನೀರೆತ್ತಿ ಎತ್ಕೊಂಡ, ಅಲ್ಲ ಹಳ್ಳ, ಆ ನೀರು ಹಂಗೆ ಹಳ್ಳ ಬಿದ್ದಿದೆ. ಮಿಕ್ಕಿದ ಆ ಕಡೆ ಎಲ್ಲ ನೀರು ನಿಂತಿದೆ. ಹಿಂಗೆ ಎತ್ತಿ ಸುರಿತಾನೆ, ಅದು ಕೆಳಗಡೆ ಬೀಳ್ಬೇಕಲ್ಲ, ನೀರು ಹಂಗೆ ನಿಂತಿದೆ, ಕೆಳಗಡೆ ಬಿದ್ದಿಲ್ಲ. ಹಲ್ಲೆಲೂಯಾ. ದೇವರ ಶಕ್ತಿ ತೋಮನಲ್ಲಿತ್ತು, ದೇವರ ಅಭಿಷೇಕ ತೋಮನಲ್ಲಿತ್ತು, ದೇವರ ಪುನರುತ್ಥಾನ ಶಕ್ತಿ ತೋಮನಲ್ಲಿತ್ತು, ದೇವರಲ್ಲಿ ಅದ್ಭುತ ಮಾಡುವ ಶಕ್ತಿಗಳು ಅವನಲ್ಲಿ ಅಡಗಿತ್ತು. ತೋಮನಲ್ಲಿ ವರಗಳಿಂದ ತುಂಬಿದ್ದ ತೋಮನು ಪ್ರಾರ್ಥನಾ ಮನುಷ್ಯನಾಗಿದ್ದ ತೋಮನು ದೇವರನ್ನ ಕುರಿತು ಯಾವಾಗಲೂ ಹೇಳೋದಕ್ಕೆ, ದೇವರಿಗಾಗಿ ಸಾಯೋದಕ್ಕೆ ಸಿದ್ಧನಾಗಿದ್ದ. ನೀನೆಂದಿದೀಯ? ಥ್ಯಾಂಕ್ ಯು ಜೀಸಸ್. ಸಂಪೂರ್ಣವಾಗಿ ತೋಮನ ಮನಸ್ಸು, ತೋಮನ ಆತ್ಮ, ತೋಮನ ಒಂದು ಅಭಿಷೇಕ, ತೋಮನಿಗೆ ಕೊಟ್ಟಂತ ಕೃಪೆ ಈ ಬಂದಿರೋ ಒಬ್ಬೊಬ್ಬರನ್ನು, ಈ ಮೆಸೇಜ್ ಅನ್ನು ಕೇಳೋ ಪ್ರತಿಯೊಬ್ಬರಲ್ಲಿ ಕೂಡ ನಂಬಿಕೆಯನ್ನು ಹೆಚ್ಚಿಸುತ್ತೇವೆ, ವಾಕ್ಯದ ಶಕ್ತಿಯನ್ನು ಹೆಚ್ಚಿಸುತ್ತೇವೆ, ಪ್ರಾರ್ಥನಾ ಬಲದಿಂದ ತುಂಬಪ್ಪ, ಇನ್ನ ಅತ್ಯಧಿಕವಾದ ದೃಢ ನಂಬಿಕೆಯನ್ನು ತುಂಬಪ್ಪ, ಯಾವ ವೇದನೆ ಮುಟ್ಟದಂತೆ ಕಾಪಾಡಪ್ಪ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ತೋಮನನ್ನು ನಡೆಸಿದ ದೇವರು ಇಲ್ಲಿ ಬಂದಿರುವ ಒಬ್ಬೊಬ್ಬರನ್ನು ಕೂಡ ರಾಜ ನಿನ್ನ ಚಿತ್ತ ಇದ್ದರೆ ರಕ್ತ ಸಾಕ್ಷಿಗಳಾಗಿ ಜೀವಿಸುವವರೆಗೂ ಫಲಪಡಿಸಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್, ಆಮೆನ್. ನನ್ನ ಮನವೇ ತೋಮನನ್ನು ಕೊಂಡ ಅವನ ಪವಿತ್ರ ನಾಮವನ್ನು ಕೀರ್ತಿಸಿ ಆತನ ಮಾಡಿದ